ಆರ್ ಯು ರೆಡಿ? ಕೆಳಗಿನ ಯಾವ ಲಕ್ಷಣ ಕಂಡುಬಂದರೆ ಹೃದಯ ವೀಕ್ ಆಗಿದೆ ಎಂದರ್ಥ? ಆಪ್ಷನ್ಸ್: ಎದೆನೋವು, ಉಸಿರಾಟದ ತೊಂದರೆ, ಅತಿಯಾಗಿ ಬೆವರುವುದು, ಹಠಾತ್ ತೂಕ ಹೆಚ್ಚಳ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಹೃದ್ರೋಗಗಳಿಗೆ ಬಲಿಯಾಗುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇದಕ್ಕೆ ಹೃದಯದ ಆರೋಗ್ಯ ನಮಗೆ ಅರಿವಿಲ್ಲದೆಯೇ ಹಾಳಾಗುವುದೇ ಕಾರಣ. ಹಾಗಾಗಿ ಮೊದಲೇ ಎಚ್ಚೆತ್ತುಕೊಳ್ಳಿ. ಮೂತ್ರ ವಿಸರ್ಜನೆ ನಂತರ ನೀರು ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಜೀರ್ಣಕಾರಿ ತೊಂದರೆ, ಸ್ನಾಯು ಸೆಳೆತ, ಕಿಡ್ನಿ ಫೇಲ್ಯೂರ್, ಕಿಡ್ನಿ ಸಮಸ್ಯೆಗಳು. ಸರಿಯಾದ ಉತ್ತರ ಕಿಡ್ನಿ ಸಮಸ್ಯೆಗಳು. ವೀಕ್ಷಕರೇ, ಮೂತ್ರ ವಿಸರ್ಜನೆ ಆದ ನಂತರ ನೀರು ಕುಡಿಯುವುದಕ್ಕೂ ಇರುವ ಸಂಬಂಧ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಮಗೆಲ್ಲರಿಗೂ ಒಂದು ಸಾಮಾನ್ಯ ಅಭ್ಯಾಸವಿದೆ, ಅದೇನೆಂದರೆ ಮೂತ್ರ ವಿಸರ್ಜನೆಯ ನಂತರ ನೀರು ಕುಡಿಯುವುದು. ಆದರೆ ಇದು ಒಳ್ಳೆಯ ಅಭ್ಯಾಸವಲ್ಲ ಎನ್ನುತ್ತಾರೆ ವೈದ್ಯರು. ಏಕೆಂದರೆ ಮೂತ್ರ ವಿಸರ್ಜನೆ ನಂತರ ಮೂತ್ರಕೋಶವು ಖಾಲಿಯಾಗುತ್ತದೆ, ಆದರೆ ಕೆಲವು ಶೇಷ ಅಂಶಗಳು ಮೂತ್ರಕೋಶದಲ್ಲಿ ಉಳಿದಿರುತ್ತದೆ. ಮೂತ್ರ ವಿಸರ್ಜನೆ ಮಾಡಿದ ತಕ್ಷಣ ನೀರು ಕುಡಿದರೆ ಅದು ಸರಿಯಾಗಿ ಕರಗುವುದಿಲ್ಲ. ಇದು ಅಂತಿಮವಾಗಿ ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಕಾರಣವಾಗಬಹುದು. ಅದೃಷ್ಟ ಹಿಂಬಾಲಿಸಬೇಕಾದರೆ ಗೋಡೆ ಗಡಿಯಾರವನ್ನು ಈ ದಿಕ್ಕಿನಲ್ಲಿಯೇ ಹಾಕಿ. ಆಪ್ಷನ್ಸ್: ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಸರಿಯಾದ ಉತ್ತರ ಉತ್ತರ ಅಥವಾ ಪೂರ್ವ. ವೀಕ್ಷಕರೇ, ಮನೆಯಲ್ಲಿ ಗಡಿಯಾರ ನೇತು ಹಾಕುವುದಕ್ಕೂ ಶುಭ ದಿಕ್ಕು ಎನ್ನುವುದಿದೆ. ಆ ದಿಕ್ಕಿನಲ್ಲಿ ಗಡಿಯಾರ ಹಾಕಿದರೆ ಮನೆ ಮಂದಿಗೆ ಶ್ರೇಯಸ್ಸು ಲಭಿಸುತ್ತದೆ. ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಸಮತೋಲಿತ ವಾತಾವರಣವನ್ನು ಸೃಷ್ಟಿಸಲು ಗೋಡೆಯ ಗಡಿಯಾರವನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಕು. ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಗಡಿಯಾರವನ್ನು ನೇತು ಹಾಕಲೇಬೇಡಿ. ಈ ದಿಕ್ಕನ್ನು ಸಾವಿನ ದೇವರು ಯಮರಾಜನ ದಿಕ್ಕು ಎಂದು ಕರೆಯಲಾಗುತ್ತದೆ. ಹಾಗಾಗಿ ಇದು ಅಶುಭ ದಿಕ್ಕು. ಆದ್ದರಿಂದ ಗೋಡೆ ಗಡಿಯಾರವನ್ನು ದಕ್ಷಿಣಕ್ಕೆ ತೂಗು ಹಾಕಬಾರದು. ಗಡಿಯಾರವನ್ನು ಈ ದಿಕ್ಕಿನಲ್ಲಿ ನೇತು ಹಾಕಿದರೆ ಯಮರಾಜನನ್ನ ಭೇಟಿಯಾಗುವ ಸಮಯ ಹತ್ತಿರ ಬರುತ್ತಿದೆ ಎಂದರ್ಥ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ರೋಗ ರುಜಿನಗಳು ಹೆಚ್ಚಾಗುತ್ತವೆ ಮತ್ತು ಆರ್ಥಿಕ ಮುಗ್ಗಟ್ಟು ಇಡೀ ಕುಟುಂಬವನ್ನು ಆವರಿಸುತ್ತದೆ. ಲವಂಗ ನೆನೆಸಿಟ್ಟ ನೀರು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ದೇಹದ ಉರಿಯೂತ ಕಡಿಮೆ, ಉತ್ತಮ ಜೀರ್ಣಕ್ರಿಯೆ, ಬೊಜ್ಜು ಕಡಿಮೆ ಆಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಳ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಲವಂಗವು ಸಾಕಷ್ಟು ವಿಟಮಿನ್ಗಳು, ಖನಿಜಾಂಶಗಳು ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಹೀಗಾಗಿ ಲವಂಗವನ್ನು ನೀರಿನಲ್ಲಿ ನೆನೆಸಿಟ್ಟಾಗ ಅದು ನೀರಿನ ಘಮವನ್ನಷ್ಟೇ ಹೆಚ್ಚಿಸುವುದಿಲ್ಲ, ಬದಲಾಗಿ ಪೋಷಕಾಂಶಗಳು ಹೆಚ್ಚಾಗಿ ನೀರಿನಲ್ಲಿ ಸೇರುವಂತೆ ಮಾಡಿ ಇದರ ಆರೋಗ್ಯ ಪ್ರಯೋಜನವನ್ನು ಅಧಿಕವಾಗಿಸುತ್ತದೆ. ದೇಹದ ಉರಿಯೂತ ತಗ್ಗಿಸುವುದಕ್ಕೂ ಇದು ಸಹಾಯ ಮಾಡುತ್ತದೆ. ಲವಂಗವನ್ನು ನೀರಿನಲ್ಲಿ ನೆನೆಸಿಟ್ಟಾಗ ಅದರ ಉರಿಯೂತ ವಿರೋಧಿ ಗುಣದ ಮೌಲ್ಯ ಇನ್ನಷ್ಟು ಅಧಿಕವಾಗುತ್ತದೆ. ಲವಂಗವನ್ನು ನೀರಿನಲ್ಲಿ ನೆನೆಸಿಟ್ಟಾಗ ಅದು ಜೀರ್ಣಕಾರಿ ಕಿಣ್ವಗಳನ್ನು ಇನ್ನಷ್ಟು ಸಕ್ರಿಯವಾಗಿಸುತ್ತದೆ. ಹೀಗಾಗಿ ಇದು ಉತ್ತಮ ಜೀರ್ಣಕ್ರಿಯೆಗೂ ನೆರವಾಗುತ್ತದೆ. ಜೊತೆಗೆ ಹೊಟ್ಟೆಯುಬ್ಬರ, ಗ್ಯಾಸ್ನ ಸಮಸ್ಯೆ ತಪ್ಪಿಸುವುದಕ್ಕೂ ಸಹಾಯ ಮಾಡುತ್ತದೆ. ಲವಂಗವನ್ನು ನೀರಿನಲ್ಲಿ ನೆನೆಸಿಟ್ಟಾಗ ಅದು ವಿಟಮಿನ್ ಸಿ, ಮ್ಯಾಂಗನೀಸ್ ಅನ್ನು ಬಿಡುಗಡೆ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇವೆರಡು ಪ್ರಮುಖ ಅಂಶಗಳಾಗಿವೆ. ಹೀಗಾಗಿ ಲವಂಗದ ನೀರಿನ ನಿಯಮಿತ ಸೇವನೆಯಿಂದ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಬಲಗೊಳ್ಳುತ್ತದೆ. ದಿನಕ್ಕೆ ಎಷ್ಟು ಬಾಳೆಹಣ್ಣು ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತದೆ? ಆಪ್ಷನ್ಸ್: 10, 5, 3, 2. ಸರಿಯಾದ ಉತ್ತರ 5ಕ್ಕಿಂತ ಹೆಚ್ಚು. ವೀಕ್ಷಕರೇ, ಅತಿಯಾದರೆ ಅಮೃತವೂ ವಿಷವಾಗುವ ಗಾದೆ ಮಾತಿನಂತೆ ಅತಿಯಾಗಿ ಬಾಳೆಹಣ್ಣು ತಿಂದರೆ ಏನೆಲ್ಲ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ ನೋಡಿ. ಬಾಳೆಹಣ್ಣುಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಹಲವಾರು ಪ್ರಯೋಜನಗಳು ಸಿಗುತ್ತವೆ.
ಈ ಹಣ್ಣುಗಳಲ್ಲಿರುವ ನಾರಿನಂಶವು ತಿಂದ ಆಹಾರವನ್ನು ತ್ವರಿತವಾಗಿ ಜೀರ್ಣಿಸುತ್ತದೆ, ಮಲಬದ್ಧತೆ ಬಾಧಿಸದಂತೆ ನೋಡಿಕೊಳ್ಳುತ್ತದೆ. ಹಾಗೆಯೇ ಬಹಳ ಹೊತ್ತು ಆಹಾರ ತೆಗೆದುಕೊಳ್ಳದಿದ್ದರೂ ಹಸಿವಾಗದಂತೆ ತಡೆಯುತ್ತದೆ. ಬಾಳೆಹಣ್ಣುಗಳು ನಮ್ಮ ದೇಹಕ್ಕೆ ಬೇಕಾದ ಅನೇಕ ಪೋಷಕಾಂಶಗಳಿಂದ ಕೂಡಿದ್ದು, ಒಂದು ಮಧ್ಯಮ ಗಾತ್ರದ ಬಾಳೆಹಣ್ಣಿನಲ್ಲಿ 27 ಗ್ರಾಂ ಕಾರ್ಬೋಹೈಡ್ರೇಟ್, 3 ಗ್ರಾಂ ಫೈಬರ್ ಮತ್ತು 14 ಗ್ರಾಂ ನೈಸರ್ಗಿಕ ಸಕ್ಕರೆಯನ್ನು ಹೊಂದಿರುತ್ತದೆ. ಅಲ್ಲದೆ 105 ಕ್ಯಾಲರಿ ದೊರೆಯುತ್ತದೆ. ಯಾವುದೇ ಆಹಾರವಾಗಲಿ ಮಿತಿಯಾಗಿ ಸೇವಿಸಬೇಕು, ಇಲ್ಲವಾದಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಬಾಳೆಹಣ್ಣು ತುಂಬ ರುಚಿಯಾಗಿರುವುದರಿಂದ ಮತ್ತು ಬೆಲೆ ಕಡಿಮೆ ಇರುವುದರಿಂದ ಒಂದು ದಿನಕ್ಕೆ ಸಿಕ್ಕಾಪಟ್ಟೆ ಬಾಳೆಹಣ್ಣು ತಿನ್ನುವವರು ಕೂಡ ಇದ್ದಾರೆ. ಆದರೆ ಆ ರೀತಿ ಮಾಡಬಾರದು. ಅತಿಯಾದರೆ ಅಮೃತವು ವಿಷವಾಗುವ ಗಾದೆ ಮಾತಿದೆ ಅಲ್ವಾ? ಹಾಗಾದರೆ ಒಂದು ದಿನಕ್ಕೆ ಎಷ್ಟು ಬಾಳೆಹಣ್ಣು ತಿನ್ನಬೇಕು ಗೊತ್ತಾ? ಆರೋಗ್ಯ ತಜ್ಞರ ಪ್ರಕಾರ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲದ ಆರೋಗ್ಯವಂತ ಜನರು ದಿನಕ್ಕೆ ಗರಿಷ್ಠ 2 ದೊಡ್ಡ ಬಾಳೆಹಣ್ಣುಗಳನ್ನು ತಿನ್ನಬಹುದು, ಅಥವಾ 3 ಮಧ್ಯಮ ಗಾತ್ರದ ಬಾಳೆಹಣ್ಣುಗಳು ಅಥವಾ 5 ಸಣ್ಣ ಬಾಳೆಹಣ್ಣುಗಳನ್ನು ತಿನ್ನಬಹುದು. ಮಧುಮೇಹ ಇರುವವರು ಯಾವುದೇ ಕಾರಣಕ್ಕೂ ಬಾಳೆಹಣ್ಣನ್ನು ತಿನ್ನಲೇಬಾರದು. ಏಕೆಂದರೆ ಬಾಳೆಹಣ್ಣಿನಲ್ಲಿರುವ ದೊಡ್ಡ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಪರಿವರ್ತನೆಗೊಂಡು ರಕ್ತದಲ್ಲಿ ತಕ್ಷಣವೇ ಬೆರೆತು ಹೋಗುತ್ತದೆ. ಈ ಕಾರಣದಿಂದಾಗಿ ಸಕ್ಕರೆಯ ಪ್ರಮಾಣವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಇದರಿಂದ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗಾಗಿ ಮಧುಮೇಹ ಇರುವವರು ಬಾಳೆಹಣ್ಣನ್ನು ತಿನ್ನಲೇಬಾರದು. ಹೆಚ್ಚು ಬಾಳೆಹಣ್ಣುಗಳನ್ನು ತಿನ್ನುವುದು ಹೈಪರ್ ಕ್ಯಾಲೇಮಿಯಾಕ್ಕೆ ಕಾರಣವಾಗಬಹುದು. ಇದು ದೇಹದಲ್ಲಿ ಹೆಚ್ಚು ಪೊಟ್ಯಾಷಿಯಂ ಇದ್ದಾಗ ಸಂಭವಿಸುವ ಸ್ಥಿತಿಯಾಗಿದೆ. ಇದು ಹೃದಯಾಘಾತ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ದಿನಕ್ಕೆ 18 ಗ್ರಾಂಗಿಂತ ಹೆಚ್ಚು ಪೊಟ್ಯಾಷಿಯಂ ಸೇವಿಸುವುದರಿಂದ ಹೈಪರ್ ಕ್ಯಾಲೇಮಿಯಾ ಉಂಟಾಗುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಗ್ರಿಲ್ ಮಾಡಿದ ಮಾಂಸ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಮೆದುಳು ಜ್ವರ, ಕ್ಯಾನ್ಸರ್, ಮಧುಮೇಹ, ಜಾಂಡೀಸ್. ಸರಿಯಾದ ಉತ್ತರ ಕ್ಯಾನ್ಸರ್. ವೀಕ್ಷಕರೇ, ಗ್ರಿಲ್ ಮಾಡಿದ ಮಾಂಸ ಅಥವಾ ಹುರಿದ ಮಾಂಸವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದೆ. ಬಹಳಷ್ಟು ಜನರು ಈ ರೀತಿಯ ಮಾಂಸವನ್ನು ತಿನ್ನಲು ಬಯಸುತ್ತಾರೆ. ಆದರೆ ಈ ಮಾಂಸವನ್ನು ತಿನ್ನುವುದು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಎಂಬ ಸುದ್ದಿ ಆತಂಕಕಾರಿಯಾಗಿದೆ. ಮಾಂಸವನ್ನು ನೇರವಾಗಿ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಿದಾಗ ಮಾಂಸದಲ್ಲಿರುವ ಅಮೈನೋ ಆಮ್ಲಗಳು, ಸಕ್ಕರೆಗಳು ಮತ್ತು ಕ್ರಿಯೇಟಿನ್ ಹೆಚ್ಚಿನ ತಾಪಮಾನದಲ್ಲಿ ಹಾನಿಕಾರಕ ರಾಸಾಯನಿಕಗಳನ್ನು ರೂಪಿಸುತ್ತವೆ. ಹೆಟೆರೋಸೈಕ್ಲಿಕ್ ಅಮೈನ್ಗಳು ಮತ್ತು ಪಾಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳನ್ನು ಕ್ಯಾನ್ಸರ್ ಕಾರಕಗಳೆಂದು ಕರೆಯಲಾಗುತ್ತದೆ. ಗ್ರಿಲ್ಲಿಂಗ್ ಪ್ರಕ್ರಿಯೆಯ ಭಾಗವಾಗಿ ಅವು ಮಾಂಸದ ಮೇಲೆ ರೂಪುಗೊಳ್ಳುತ್ತವೆ. ಇವು ದೇಹದಲ್ಲಿನ DNA ಜೀವಕೋಶಗಳಲ್ಲಿ ಬದಲಾವಣೆಗೆ ಕಾರಣವಾಗುತ್ತವೆ ಮತ್ತು ಅವುಗಳನ್ನು ಕ್ಯಾನ್ಸರ್ ಆಗಿ ಪರಿವರ್ತಿಸುತ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.